ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅದೇ ರೀತಿಯಾಗಿ ನೋಡಿ, ಇವತ್ತಿನ ದಿನ ದ್ವಾದಶಿ ಹಾಗೆ ಏಕಾದಶಿ ಎರಡು ಕೂಡ ಇದೆ. ದ್ವಾದಶಿ 9 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ತದನಂತರ ಏಕಾದಶಿ ಪ್ರಾರಂಭವಾಗುತ್ತೆ. ಶನಿವಾರ 11 ಗಂಟೆ 33 ನಿಮಿಷದವರೆಗೂ ಕೂಡ ಏಕಾದಶಿ ಇರ್ತದೆ. ಪಂಚಾಂಗದ ಪ್ರಕಾರ ಸೂರ್ಯ ಉದಯಾದಿಗಳನ್ನು ತಗೊಂಡಾಗ ಏಕಾದಶಿ ಪ್ರಾರಂಭವಾಗ್ತಕ್ಕಂಥದ್ದು ಬೆಳಗ್ಗಿನ ಒಂದು ಸಮಯ ಅಂತಕ್ಕಂಥದ್ದನ್ನು ನೋಡ್ಬೋದು. ಅಂದರೆ ಅರ್ಥಾತ್ ಇಲ್ಲಿ ತಿಥಿಯನುಸಾರವಾಗಿ ಯಾವುದೇ ಒಂದು ಹಬ್ಬ ಆಚರಣೆಗಳನ್ನು ಮಾಡಬೇಕಾದ್ರೆ ತಿಥಿಯ ಒಂದು ಬೇಸಾಗೆ ಮಾಡ್ತೀವಿ. ಈಗ ಗಣೇಶ ಚತುರ್ಥಿ, ಗೌರಿ ಗಣೇಶ, ತೃತೀಯ ಚತುರ್ಥಿ ಅಲ್ಲೂ ಕೂಡ ಬಂತು. ದೀಪಾವಳಿ ಅಲ್ಲೂ ಕೂಡ ಅಷ್ಟೇ, ಅಮಾವಾಸ್ಯೆಯಲ್ಲಿ ಬರ್ತಕ್ಕಂಥದ್ದು ದೀಪದ ಆವಳಿ. ರಾಮನವಮಿ, ನವಮಿ ಎಂದು ರಾಮನವಮಿ ಮಾಡ್ತದೆ. ಬಟ್ ಇಲ್ಲಿ ಏನಾಗ್ತದೆ, ಕೆಲವರ ಒಂದು ಪದ್ಧತಿಯ ಪ್ರಕಾರ ನಮಗೆ ತಿಥಿ ಪ್ರಾರಂಭವಾಗೋದು ಸೂರ್ಯ ಉದಯ ಆದ ನಂತರ. ಸೂರ್ಯ ಉದಯ ಆಗ್ಬೇಕಾದ್ರೆ ಯಾವ ತಿಥಿ ಇರುತ್ತೋ ಅದು ಇಡೀ ದಿನ ಅದೇ ತಿಥಿ ತಗೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. 11 ಗಂಟೆ 33 ನಿಮಿಷ ಶನಿವಾರ ನಿಮಗೆ ತಿಥಿ ಮುಗಿದೋಗ್ತದೆ, ಏಕಾದಶಿ ತಿಥಿ. ಮಧ್ಯಾಹ್ನದಿಂದ ದ್ವಾದಶಿ ಪ್ರಾರಂಭವಾಗುತ್ತೆ. ಉಪವಾಸ ವ್ರತ ದ್ವಾದಶಿಗೆ ಕಟ್, ಹೌದಲ್ವೋ? ದ್ವಾದಶಿಗೆ ಇದು ಮುಕ್ತಾಯವಾಗ್ತದೆ. ಸೊ ಇಲ್ಲೇನಾಗ್ತದೆ, ನೀವು ಉಪವಾಸಗಳನ್ನು ಏಕಾದಶಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಉಪವಾಸಗಳಿದ್ದು ವ್ರತವನ್ನು ಆಚರಣೆ ಮಾಡೋದು ದೇವಶಾನಿ ಏಕಾದಶಿ ಅಂತ ಕರಿತೀವಿ. ಇದು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಏಕಾದಶಿ. ಈ ಆಷಾಢ ಮಾಸದ ಏಕಾದಶಿ ಜೊತೆಗೆ ಹಣ, ಸಂಪತ್ತು, ಸಮೃದ್ಧಿ, ವಿಷ್ಣುವಿಗೆ ಯಾವ ಒಂದು ಅಭಿಷೇಕ, ವಿಷ್ಣುವಿನ ಯಾವುದ ಒಂದು ವಿಶೇಷವಾಗಿರ್ತಕ್ಕಂಥ ಪತ್ರಗಳನ್ನು ದಾನವಾಗಿ ಕೊಡಬೇಕು. ವಿಶೇಷವಾಗಿ ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಏಕಾದಶಿ ಶುಕ್ರವಾರದಿಂದಲೇ ಪ್ರಾರಂಭವಾಗುತ್ತೆ. ಖಂಡಿತವಾಗಿ ಮಾಡ್ಬೋದು. ಯದ್ಭಾವಂ ತದ್ಭವತಿ. ತಿಥಿ ನಾನು ತಿಥಿ ಪ್ರಕಾರನೇ ಮಾಡ್ತೀವಿ ಅಂತಕ್ಕಂಥವ್ರು ಶನಿವಾರ ಮಾಡ್ಕೊಳ್ಳಿ. ದ್ವಾದಶಿ 11ವರೆಗೆ ಮುಗಿದೋಗ್ತದೆ, ದ್ವಾದಶಿ ಪ್ರಾರಂಭವಾಗ್ತದೆ. ಏಕಾದಶಿ 9 ಗಂಟೆ 12 ನಿಮಿಷ ಶುಕ್ರವಾರದಿಂದ ಪ್ರಾರಂಭವಾಗುತ್ತೆ. ನೋಡಿ, ಯಾವ ಮನಸ್ಥಿತಿ ಯಾವ ರೀತಿ ಇರುತ್ತೋ ಆ ಥರ ಮಾಡ್ಕೋಬೋದು. ಯಾವುದೇ ಆದಂಥ ಕನ್ಫ್ಯೂಷನ್ ಬೇಡ. ಎಲ್ಲ ಒಂದು ಕ್ಯಾಲೆಂಡ್ರಲ್ಲಿ ಶನಿವಾರ ಅಂತಲೇ ಬರೆದಿದ್ದಾರೆ. ಸೊ ಯಾವ ಒಂದು ಅಭಿಪ್ರಾಯದ ಮೇರೆಗೆ ಮಾಡ್ತಕ್ಕಂಥದ್ದು ಇರುತ್ತೋ ಅದನ್ನೇ ಆಚರಣೆ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸೊ ಇವತ್ತಿನ ದಿನ ವಿಷ್ಣುವಿಗೆ ಯಾವ ಅರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ತಿಳಿಸ್ಕೊಡ್ತೇನೆ. ನೋಡ್ತಾ ಬನ್ನಿ, ಖಂಡಿತ ಶುಭವಿದೆ. ಶುಕ್ರವಾರ ಮೊದಲು ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಶುಕ್ರವಾರ ದ್ವಾದಶಿ ತಿಥಿ 9 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ತದನಂತರ ಏಕಾದಶಿ ತಿಥಿ ಪ್ರಾರಂಭವಾಗುತ್ತೆ. ಶುಕ್ಲ ಪಕ್ಷ, ಶುಕ್ಲ ಯೋಗ, ಗರಜ ಹಾಗೆ ವಾಣಿಜ್ಯ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಖಂಡಿತ ಒಳ್ಳೆಯ ಒಂದು ಕಾಲ ಕೂಡ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 32 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 7 ಗಂಟೆ 35 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಬೆಳಗ್ಗೆ 8 ಗಂಟೆ 21 ನಿಮಿಷದಿಂದ 9 ಗಂಟೆ 16 ನಿಮಿಷ ಉತ್ತಮ ಮುಹೂರ್ತ ಭಾಗವಿಲ್ಲ. ಅದೇ ರೀತಿಯಾಗಿ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಮಧ್ಯಾಹ್ನ 1 ಗಂಟೆ 49 ನಿಮಿಷದಿಂದ 2 ಗಂಟೆ 44 ನಿಮಿಷ ಉತ್ತಮ ಭಾಗದ ಒಂದು ಸಂಚಾರವಾಗಲಿ. ಮತ್ತೊಂದು ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಒಳ್ಳೆಯದು. ಸೊ ಚಂದ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾವ ರಾಶಿ ನಕ್ಷತ್ರದವರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ
ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರನೇ ಇದು. ಸ್ವಲ್ಪ ಜಾಗರೂಕತೆ ವಹಿಸ್ಕೋಬೇಕು. ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಕಳಂಕ ಬರಬಹುದು. ವಿಪರೀತ ಕೋಪದಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು, ನಷ್ಟವಾಗಬಹುದಾದ್ದರಿಂದ ಸ್ವಲ್ಪ ಎಚ್ಚರ. ಎಕ್ಸ್ಪೆಷಲಿ ಮೇಷರಾಶಿ ಹಣಕಾಸು ತನ್ನ ಉದ್ಯೋಗದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ. ಇಲ್ಲಾಂದರೆ ಏನು ಸಮಸ್ಯೆ ಆಗ್ಬೋದು, ಜಾಬಲ್ಲಿ ಫ್ಲಕ್ಚುಯೇಟ್ ಆಗ್ಬೋದು, ಲಾಭದಲ್ಲಿ ಕೊರತೆ ಆಗಬಹುದು. ಸ್ವಲ್ಪ ದೈವಿಕವಾಗಿರ್ತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಸಾಧ್ಯವಾದಷ್ಟು ಸಹಿತವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಅತಿ ಬಂಡವಾಳವನ್ನು ಹೂಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿ. ವಿದೇಶ ಪ್ರಯಾಣಗಳಿದೆಯಾ, ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಮೊಟಕಾಗ್ತಕ್ಕಂಥ ಸನ್ನಿವೇಶ ಮೇಷರಾಶಿಯವ್ರಿಗೆ ಬರುತ್ತೆ. ನಷ್ಟವಾದ್ದರಿಂದ ತ್ರಯಂಬಕ ಮಂತ್ರವನ್ನು ಹೆಚ್ಚು ಪಠಣೆಯನ್ನು ಮಾಡಿ. ಮೇಷರಾಶಿ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭದ ಕಾಲವಲ್ಲ. ಅದೇ ರೀತಿಯಾಗಿ ಯಾವುದೇ ವ್ಯವಹಾರಸ್ಥರಿಗೂ ಕೂಡ ಅಷ್ಟು ಉತ್ತಮತೆ ಇರಲ್ಲ. ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ಸ್ನಾನವನ್ನು ಮಾಡಿ, ಶಿವನ ಅಷ್ಟೋತ್ತರವನ್ನು ಜಪವನ್ನು ಮಾಡಿ, ತ್ರಯಂಬಕ ಮಂತ್ರ ಅದು ಕೂಡ ಒಳ್ಳೆಯದು. ಶಿವನ ದೇವಸ್ಥಾನ ಭೇಟಿ ಇದಿದ್ದು ಕೂಡ ಒಳ್ಳೆಯದು. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ನೋಡಿ, ವೃಷಭ ರಾಶಿಯವರಿಗೆ ಮ್ಯಾಕ್ಸಿಮಮ್ ಗುಡ್ಡಿದೆ, ಆದರೆ ನಡೀತಕ್ಕಂಥ ಕಾರ್ಯಗಳೇ ಬೇರೆವಾಗ್ತಕ್ಕಂಥದ್ದಿರುತ್ತೆ. ಸೊ ಆದಷ್ಟು ಕೂಡ ದಾಂಪತ್ಯದಲ್ಲಿ ವಿರಹಗಳು ಬರದಾಗೆ ನೋಡ್ಕೊಳ್ಳಿ. ಕಾರ್ಯ ಚೆನ್ನಾಗಿದ್ರು ಅಥವಾ ಕಾಲ ಚೆನ್ನಾಗಿದ್ದರು, ಲಾಭದಲ್ಲಿ ಅಭಿವೃದ್ಧಿ ಇದ್ದರು, ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿದ್ದರೂ ಕೂಡ ದಾಂಪತ್ಯ ಜೀವನ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವೃಷಭ ರಾಶಿಯವರು ನೋಡ್ಕೊಳ್ಳಿ. ಶತ್ರುಬಾಧೆ ಇರ್ತಕ್ಕಂಥವ್ರು ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ. ಸ್ವಲ್ಪ ಅಹಂ ಇರುತ್ತೆ, ನಾನು ಅಂತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಎಚ್ಚರದಿಂದ ಕಾಲಿಟ್ಟರೆ ಅದ್ಭುತವಾಗಿರ್ತಕ್ಕಂಥ ಲಾಭ. ವಿದ್ಯಾರ್ಥಿ ವರ್ಗದವ್ರಿಗೆ ಆಗಿರ್ಬೋದು, ವ್ಯಾಪಾರಸ್ಥರಿಗೂ ಕೂಡ ಶುಭದ ಕಾಲ. ಸಾಧ್ಯವಾದಷ್ಟು ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯದೇ ಇದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಿಥುನ ರಾಶಿಯವರಿಗೆ ಅಧಿಕಾರದ ವಿಚಾರದಲ್ಲಿ, ಕೆಲಸದ ವಿಚಾರ ಇಂಪಾರ್ಟೆಂಟ್ ಆಗಿ ಸ್ವಲ್ಪ ಒತ್ತಡದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಒಂದು ರೀತಿಯಾಗಿ ಭಯದ ವಾತಾವರಣ ಇರತಕ್ಕಂಥ ಸನ್ನಿವೇಶ ಕೂಡ ಬರುತ್ತೆ. ಬಟ್ ಗೆಲುವಿದೆ, ಜಯವಿದೆ. ಮಿಥುನ ರಾಶಿ ಆದಷ್ಟು ಕೂಡ ನೀವು ಕೋರ್ಟ್ ಕಚೇರಿ ವಿಚಾರ ಧೈರ್ಯದಿಂದ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸು. ಬಟ್ ಮನಸ್ಸನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕೂಡ. ಮಿಥುನ ರಾಶಿ ಇದನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗ್ತದೆ. ಯಾವುದೇ ಹಿಡಿತಕ್ಕಂಥ ಕಾರ್ಯ ಯಾವುದೇ ಆಗಿರ್ಬೋದು, ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇರುತ್ತೆ. ಹಾಗೆ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಯಶಸ್ಸು ಲಭ್ಯವಾಗುತ್ತೆ. ಮಿಥುನ ರಾಶಿಯವರಿಗೆ ಖಂಡಿತ ಒಳ್ಳೆಯದಿದೆ. ಶಿವನ ಆರಾಧನೆ ಇನ್ನಷ್ಟು ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ವರ್ಗದವರ ವಿಚಾರದಲ್ಲೂ ಕೂಡ ಶುಭತ್ವವಿದೆ. ಒಂದು ರೀತಿಯಾದಂಥ ಪೊಟೆನ್ಷಿಯಾಲಿಟಿ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಅನ್ಯತಃ ತಮ್ಮ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದೇ ತುಂಬ ಜಾಸ್ತಿ ಇದೆ. ಸ್ವಲ್ಪ ಜಾಗರೂಕತೆಯನ್ನು ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಕಟಕ ರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ. ಸೋಂಬೇರಿತನದಿಂದ ಹಲವಾರು ವಂಚಿತ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ನೆಗ್ಲಿಜಿಯನ್ಸಿಯಿಂದ ಕೆಲವೊಂದು ಕಾರ್ಯಗಳು ವಿಳಂಬತೆಯನ್ನು ಕೊಡುತ್ತೆ. ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ಬಿಡಿಸಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ತಮ್ಮ ಮಕ್ಕಳು ಜೊತೆ, ಹಿರಿಯರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಳ್ತಕ್ಕಂಥದ್ದು ಒಳಿತು. ವಿದ್ಯಾರ್ಥಿ ವರ್ಗದವ್ರಿಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಏನಪ್ಪ ಅಂದರೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥಿರುತ್ತೆ. ಬಿಸ್ನೆಸ್ ವಹಿವಾಟುಗಳು ಮ್ಯಾಕ್ಸಿಮಮ್ ಒಂದು ಸಾಧಾರಣ ರೀತಿಯಲ್ಲಿರ್ತದೆ, ಅಷ್ಟು ಉತ್ತಮ ಫಲಗಳಿಲ್ಲ. ಸಾಧ್ಯವಾದಷ್ಟು ನೀವು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ತುಂಬ ಒಳ್ಳೆಯದು. ಸಿಂಹರಾಶಿಯವರ ಫಲಾಫಲ. ಸಿಂಹರಾಶಿಯವರಿಗೆ ಭೂಮಿ ಖರೀದಿ ಯೋಗ ಲಭ್ಯತೆ ಇರುತ್ತೆ. ಬಟ್ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರುತ್ತೆ. ಎದುರಾಳಿಯೊಟ್ಟಿಗಿನ ಮನಸ್ಥಿತಿ ಅದು ಉತ್ತಮತೆಯಿಂದ ಕೂಡಿರೋದಿಲ್ಲ ಈ ದಿನ ಸಿಂಹರಾಶಿಯವ್ರಿಗೆ. ಏನು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ಕರಿತೀವಿ. ಸೊ ಆ ವಿಚಾರದಲ್ಲಿ ಸ್ವಲ್ಪ ನೀವು ಯಾರನ್ನೇ ವ್ಯಕ್ತಿಗಳನ್ನು, ಎದುರಾಳಿಗಳನ್ನು, ಬಿಸ್ನೆಸ್ ಪಾರ್ಟ್ನರ್ಸ್ಗಳನ್ನು ಅಷ್ಟು ಸುಲಭವಾಗಿ ತಗೊಳ್ಳೋದು ಬೇಡ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನೋಡಿ. ಅವರೊಟ್ಟಿಗಿನ ಅನುಮಾನ ದೃಷ್ಟಿ ಇಡತಕ್ಕಂಥದ್ದು ತುಂಬ ಜಾಸ್ತಿ ಬೇಡ. ಅಫ್ಕೋರ್ಸ್ ಏನಾದರೂ ಸಮಸ್ಯೆ ಇದೆಯಾ ಅವ್ರಿಗೆ ಒಂದು ಮೇಲೆ ಕಣ್ಣಿಡ್ತಕ್ಕಂಥ ಕೆಲಸ ಮಾಡಿ ಇವತ್ತು 100% ಅವ್ರು ಸಿಗಾಕೊಂಡ್ಬಿಡ್ತಾರೆ ಏನಾದರೂ ತಪ್ಪಿದರೆ. ಇದೇ ರೀತಿಯಾಗಿ ಸಿಂಹರಾಶಿಯವ್ರಿಗೆ ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ ಇಟ್ಕೊಳ್ಳಿ. ಆರೋಗ್ಯದಲ್ಲಿ ಎಚ್ಚರ. ಸ್ವಲ್ಪ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಕೂಡ ಇದೆ. ನೀವು ಕೂಡ ಶಿವನ ಅಷ್ಟೋತ್ತರ, ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೀವು ಕೂಡ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದು 2 ಸ್ಪೂನಷ್ಟು ಶುದ್ಧ ಎಳ್ಳನ್ನು ಹಾಕ್ಕೊಂಡು, ಕರಿ ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡಿ.
ಶಿವನ ಅಷ್ಟೋತ್ತರ ಬಹಳ ಮುಖ್ಯವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಪರವಾಗಿಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ತನ್ನ ಬಿಸ್ನೆಸ್ ವಹಿವಾಟುಗಳು ಚೆನ್ನಾಗಿ ನಡೆಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಪ್ರಯತ್ನದಿಂದ ಲಾಭವನ್ನು ಪಡಿತೀರಾ. ಒಂದು ಮನಸ್ಥಿತಿಯು ಸ್ವಲ್ಪ ಅಲ್ಲೋ ಆ ಕಡೆ ಈ ಕಡೆ ಫ್ಲಕ್ಚುಯೇಟ್ ಆಗ್ಬೋದು. ಬಟ್ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಈ ಒಂದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಕೂಡ ಆಗ್ತಕ್ಕಂಥಿರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ. ನಥಿಂಗ್ ಟು ವರಿ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಉತ್ತಮ ಫಲಗಳು ನಿರ್ಣಯ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಯಾವುದೇ ಒಂದು ವಿಚಾರ ಅಂದರೆ ತುಂಬ ಅತೀವ ನಂಬಿಕೆ ಅಥವಾ ಅತಿಯಾದಂಥ ಒಲವು ಇದನ್ನು ಸ್ವಲ್ಪ ಕಡಿಮೆ ಮಾಡಿ, ಅತಿಯಾದಂಥನ್ನು ಕಡಿಮೆ ಮಾಡಿ. ಸ್ವಲ್ಪ ಸಂಗಾತಿಯೊಟ್ಟಿಗೆ ಬೇಜವಾಬ್ದಾರಿ ಅಂದರೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬೆಳೆಯುತ್ತೆ. ಅದನ್ನು ತಪ್ಪಿಸಿ ಒಂದು ಸಂಬಂಧಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ನೀವು ಸಹಿತವಾಗಿ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ, ಹಾಗೆ ಲಕ್ಷ್ಮೀ ವೆಂಕಟೇಶ್ವರನಿಗೆ ಇದನ್ನು ಏಕಾದಶಿ ಆಗಿರೋದ್ರಿಂದ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಖಂಡಿತ ತುಲಾರಾಶಿಯವ್ರಿಗೆ ಸಾಲದ ವಿಚಾರದಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟು, ಹೇಗೆ ಸಾಲ ತೀರಿಸಬೇಕು, ಹೇಗೆ ಸಾಲ ಆಯಿತು ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಬಂದರೂ ಸಹಿತವಾಗಿ ತುಲಾರಾಶಿ ಸಾಧ್ಯವಾದಷ್ಟು ಕೆಲಸದಲ್ಲಿ ಶ್ರದ್ಧೆಯನ್ನು ವಹಿಸ್ಕೊಳ್ಳಿ. ಇದು ಅವಶ್ಯಕವಾಗಿ ಮಾಡಬೇಕು ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಅಶ್ರದ್ಧೆ ಏನಾದರೂ ಮಾಡಿದ್ರೆ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು ಶತಸಿದ್ಧವಾಗ್ತದೆ. ಆದಷ್ಟು ತುಲಾರಾಶಿ ನೀವು ಯಾವುದೇ ಶತ್ರುವಿನ ಮೇಲೆ ಅಂದರೆ ಸುಮ್ಮನೆ ಅನ್ನೆಸಸರಿಯಾಗಿ ಕಾದಾಟ ಅಥವಾ ಅವರೊಟ್ಟಿಗಿನ ಏನೋ ಸಮಸ್ಯೆಗಳನ್ನು ಮಾಡ್ಕೊಳ್ದಂಗೆ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಏನೇ ಬಾಧೆಗಳು ಬಂದರೂ ಕೂಡ ದುರ್ಗಾ ದೇವತೆಯ ಆರಾಧನೆ ಶುಭವನ್ನು ತರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ. ವೈವಾಹಿಕ ಜೀವನ ಸಹಿತವಾಗಿ ಅಷ್ಟು ಉತ್ತಮತೆ ಇರೋದಿಲ್ಲ ತುಲಾರಾಶಿಯವ್ರಿಗೆ. ಭಾಳ ಮುಖ್ಯವಾಗಿರ್ತಕ್ಕಂಥ ತುಲಾರಾಶಿ, ಯಾವುದೇ ಕಾರಣಕ್ಕೂ ಸಾಲಕ್ಕೆ ಕೈ ಚಾಚಬೇಡಿ ದಿನ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ತುಲಾರಾಶಿಯವ್ರಿಗೆ ಏನಿರುತ್ತೋ ಅದರಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆ ಜಾಸ್ತಿ ಇರುತ್ತೆ. ಧರ್ಮದ ಮೇಲೆ ನನಗೇನೇ ಕಷ್ಟ ಇರಲಪ್ಪ, ಅವ್ರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಮನೋಭಾವೆ ಜೊತೆಗೆ ಸೇವಾ ಮನೋವೃತ್ತಿ ಇರತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಬಟ್ ಚಂದ್ರ ನಿಮ್ಮ ಲಗ್ನದಲ್ಲೇ ಅದರ ರಾಶಿಯಲ್ಲೇ ಇರೋದ್ರಿಂದ ಒಂದಷ್ಟು ಶುಭ ಮಧ್ಯಾಹ್ನದವರೆಗೂ ಒಂಥರ ಮನಸ್ಥಿತಿ ಇದೇ ಥರ ವಿಕೋಪ ಹಾಗೆ ಒಳ್ಳೆಯದು ಎರಡೂ ಕೂಡ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ವೃಶ್ಚಿಕ ರಾಶಿ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಜೊತೆಗೆ ಹಣಕಾಸು ನಿಲ್ಲಲ್ಲ ನಿಮ್ಮ ಹತ್ರ ನೆವರ್. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಸಮಸ್ಯೆನೇ ಕಾಡಬಹುದು. ಬಟ್ ಕೆಲಸದಲ್ಲಿ ಸ್ವಲ್ಪ ಉತ್ಕೃಷ್ಟವಾಗಿರ್ತಕ್ಕಂಥ ಎಫರ್ಟನ್ನು ಹಾಕಿ ಮುಂದೆ ಹೋಗ್ತಕ್ಕಂಥದ್ದನ್ನು ಮಾಡಿ. ಸ್ವಲ್ಪ ಶುಭದಾಯಕವಾಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕೂಡ ಕಂಡು ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಶಿವನ ಮಂತ್ರಗಳು, ಶಿವನ ಅಷ್ಟೋತ್ತರ, ಶಿವನಿಗೆ ಜಲಾಭಿಷೇಕ ಇದು ಸ್ವಲ್ಪ ಶುಭದಾಯಕವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ ನೋಡಿ. ಧನುರಾಶಿಯವರು ಮೊದಲನೇ ವಿಚಾರಕ್ಕೆ ಬಂದಾಗ ನೆಮ್ಮದಿಯನ್ನು ನೀವೇ ಕೆಡಿಸ್ಕೊಳ್ತೀರ. ಹೇಗೆ? ಅನ್ನೆಸಸರಿ ಮನಸ್ತಾಪಗಳನ್ನು ಕೆಲವರೊಟ್ಟಿಗೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ವಾತಾವರಣವನ್ನು ಧನುರಾಶಿಯವರು ಕೆಡಿಸ್ತಕ್ಕಂಥಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ಬೋದು. ವಿದ್ಯಾರ್ಥಿ ವರ್ಗದವ್ರಿಗೆ ಎಜುಕೇಷನ್ ಬ್ರೇಕ್ ಡೌನ್ ಅಂದರೆ ಬೇಡ ಇವತ್ತು ಹೋಗ್ದಲೇ ಇರ್ತಕ್ಕಂಥದ್ದು, ಬೇಡವೇ ಬೇಡ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಧನುರಾಶಿಯವರಿಗೆ ಬರ್ಬೋದು. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭದಾಯಕವಾಗ್ತದೆ. ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡ್ತೀವಿ, ಅದು ಕೂಡ ಗುಡ್ಡಿರುತ್ತೆ. ವ್ಯವಸಾಯ ಕ್ಷೇತ್ರ ಧನುರಾಶಿಯವ್ರಿಗೆ ನೋಡೋದಾದರೆ ಒಂದಷ್ಟು ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡ್ತಕ್ಕಂಥ ಕಾಂಬಿನೇಷನ್ ಜಾಸ್ತಿ ಇರೋದ್ರಿಂದ ಅದರಲ್ಲಿನ ಆ ಫಲಗಳು ಜಾಸ್ತಿ ಆಗುತ್ತೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ. ವೈವಾಹಿಕ ಜೀವನ ಅದು ಕೂಡ ಒಂದು ಸಾಧಾರಣ ರೀತಿಯಲ್ಲಿರ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆ ಆರಾಧನೆ, ದುರ್ಗಾ ದೇವತೆಗೆ ಕುಂಕುಮಾರ್ಚನೆ ಶುಕ್ರವಾರ ಆಗಿರೋದ್ರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಮಕರ ರಾಶಿಯವರ ಫಲಾಫಲ ಹೇಗೆ? ಇವತ್ತಿಡೀ ದಿನ ಮಕರ ರಾಶಿಯವ್ರಿಗೆ ನಿಮ್ಮ ತೋಳ್ಬಲ ಅಂದರೆ ನಿಮ್ಮ ಪ್ರಯತ್ನದ ಶತಗತ ಪ್ರಯತ್ನದಿಂದ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರ. ಹಾಗೆ ಮಕರ ರಾಶಿ
ಸಾಧ್ಯವಾದಷ್ಟು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿದಾಯಕ ಹಾಗೆ ಲಾಭ ಕೂಡ ಇರತಕ್ಕಂಥದ್ದು ಇರ್ತದೆ. ಈ ಕ್ರಯ ವಿಕ್ರಯ ಮಾಡ್ತಕ್ಕಂಥ ರಿಯಲ್ ಎಸ್ಟೇಟ್ ಪೀಪಲ್ಸ್ಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಲಾಭದ ದಿನ. ವ್ಯಾವಹಾರಿಕವಾಗಿ ಖಂಡಿತವಾಗಿ ಗುಡ್ಡಿದೆ. ಹಾಗೆ ಹಣಕಾಸಿನ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯದಿರ್ತಕ್ಕಂಥದ್ದು ಇರುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಶುಭದ ಫಲಪ್ರಾಪ್ತಿ, ನಥಿಂಗ್ ಟು ವರಿ. ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ? ಕುಂಭರಾಶಿಯವರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ದಿಸ್ ಇಸ್ ದ ಗುಡ್ ಟೈಮ್. ಇದೊಂದು ಟೈಮನ್ನು ಸದುಪಯೋಗ ಮಾಡ್ಕೊಳ್ಳಿ. ಏನು ಸಾಲ, ಸಾಲ ಮತ್ತೊಂದು ಇದೆಲ್ಲ ಹೇಳ್ತಿರ್ತೀರೋ ಅದರ ವಿಚಾರದಲ್ಲಿ ಸ್ವಲ್ಪ ಡಿಲೀಟ್ ಮಾಡಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಉತ್ತಮವಾಗಿರ್ತಕ್ಕಂಥ ಕೆಲಸದ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ವರ್ಕ್ ಇನ್ವಾಲ್ವ್ಮೆಂಟಲ್ಲಿದ್ದರೆ ಕುಂಭರಾಶಿಯವ್ರಿಗೆ ಏನೂ ಆಗಲ್ಲ. ನಾನು ಇವತ್ತು ಹೇಳ್ತಿದ್ದೀನಿ, ಎಲ್ಲಿ ಸೋಂಬೇರಿತನ ಮಾಡ್ತಿರೋ ಅಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ತೋರಿಸುತ್ತೆ. ವರ್ಕ್ ಇನ್ವಾಲ್ವ್ಮೆಂಟ್ ಕುಂಭರಾಶಿಯವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾಲ. ಅನುರಾಧ ನಕ್ಷತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಕ್ಷತ್ರವಾಗಿರೋದ್ರಿಂದ ನೋಡಿ, ಶನಿ ಧನಸ್ಥಾನದಲ್ಲಿದ್ದಾನೆ. ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿ, ಸಾಲದ ಚಿಂತನೆಗಳನ್ನು ಬಿಡಿ, ಆಟೋಮೆಟಿಕ್ಕಾಗಿ ಅದು ಸಾಲ ತೀರ್ತಕ್ಕಂಥ ಸನ್ನಿವೇಶ ಬರುತ್ತೆ ಕುಂಭರಾಶಿಯವ್ರಿಗೆ. ಜೊತೆಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಾತ್ವಿಕ ಆಲೋಚನೆಗಳನ್ನು ಮಾಡಿ, ಟೈಮನ್ನು ವೇಸ್ಟ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸಹಿತವಾಗಿ ಏನೇ ಕೆಲಸದಲ್ಲಿ ತಾವು ತೊಡಗ್ತಕ್ಕಂಥ ಕೆಲಸ ಮಾಡಿ, ಅದು ಆಕ್ಟಿವೇಟ್ ಆಗ್ತಾ ಬರುತ್ತೆ ನಿಮ್ಮ ಕುಂಭರಾಶಿಯವ್ರಿಗೆ. ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ ಕೂಡ. ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ, ತೊಂದರೆ ಇಲ್ಲ. ಕುಂಭರಾಶಿಯವರು ಕೂಡ ಸಾಧ್ಯವಾದಷ್ಟು, ಲಗ್ನದಲ್ಲೇ ರಾಹು ಇದ್ದಾನೆ, ದುರ್ಗಾ ಕವಚ ಮಂತ್ರಗಳು, ಶ್ರೀ ಸೂಕ್ತ ಮಂತ್ರಗಳನ್ನು ಪಠಣೆಯನ್ನು ಮಾಡಿ, ಶುಭವಾಗುತ್ತೆ. ಮೀನರಾಶಿಯವರ ಫಲಾಫಲ. ಸೊ ಮೀನರಾಶಿಯವರ ಫಲವನ್ನು ನೋಡಿದಾಗ ನೋಡಿ, ಲಗ್ನದಲ್ಲೇ ಶನಿ ಇದ್ದಾನೆ. ಸ್ವಲ್ಪ ಸೋಂಬೇರಿತನ ಬರ್ಬೋದು, ಬಟ್ ನಿಷ್ಠೂರವಾಗಿ ನಡ್ಕೊಳ್ತೀರಿ. ಏನು ನಿಷ್ಠೂರ? ಯಾರ್ದು ಮುಲಾಜ್ ಕೇಳಲ್ಲ. ನಾನು ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು, ಇದೇ ಥರ ಮಾತಾಡ್ತೀನಿ, ಯಾರು ಹೇಳಿದ್ರೆ ನಾನು ಕೇಳಲ್ಲ, ಇದೇ ಥರದ ಬರುತ್ತೆ. ಬಟ್ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಾ. ಆರೋಗ್ಯ ಉತ್ತಮವಾಗಿರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಬರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯಾಪಾರಸ್ಥರಿಗೂ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಮೀನರಾಶಿಯವ್ರಿಗಿದೆ. ಖಂಡಿತ ನ್ಯಾಯಬದ್ಧವಾಗಿದ್ದರೆ ಮೀನರಾಶಿಯವ್ರಿಗೂ ಕೂಡ ಶುಭದ ಫಲಪ್ರಾಪ್ತಿಯಾಗ್ಬಿಡುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ದೇವಯಾನಿ ಏಕಾದಶಿ, ಈ ಏಕಾದಶಿಯ ಫಲ ಚೆನ್ನಾಗಿರಬೇಕು, ಹಣ, ಆಸ್ತಿ, ಅಂತಸ್ತು, ಆರೋಗ್ಯದಲ್ಲಿ ಚೆನ್ನಾಗಿರಬೇಕು ಅಂದರೆ ವಿಷ್ಣುವಿಗೆ ಪಂಚಾಭಿಷೇಕವನ್ನು ಮಾಡಿ. ನೈಸರ್ಗಿಕವಾಗಿ ಹಾಲು, ಮೊಸರು, ತುಪ್ಪ, ಎಳನೀರು, ಜೇನುತುಪ್ಪಗಳಿಂದ ಆತನನ್ನು ಅಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನೈವೇದ್ಯಕ್ಕೆ ಹೆಸರು ಕಾಳಿನ ಫಲಹಾರ. ಆ್ಯಕ್ಚುಲಿ ಏಕಾದಶಿಯಲ್ಲಿ ನೈವೇದ್ಯ ನಿಷಿದ್ಧವಾದ್ದರಿಂದ ಯಥಾಸ್ಥಿತಿಯಾಗಿ ನಿಮ್ಗೇನು ಮಾಡಬೇಕು, ತುಳಸಿ ದಳವನ್ನು, 7 ತುಳಸಿ ದಳವನ್ನು ಆ ಒಂದು ಮೂರ್ತಿಗೆ ಅರ್ಪಣೆಯನ್ನು ಮಾಡಿ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅಲ್ಲಿ ಕೋರಿಕೆಯಾಗಿ ಸಲ್ಲಿಸಿ ವಿಷ್ಣುವಿನ ಒಂದು ಸನ್ನಿಧಾನದಲ್ಲಿ ಅಥವಾ ಮನೆಯಲ್ಲೇ ವಿಗ್ರಹ ಇತ್ತು ಅಭಿಷೇಕವನ್ನು ಮಾಡಿಕೊಳ್ಳಿ. ಖಂಡಿತ ಏಕಾದಶಿ ದಿನ ಇಡೀ ದಿನ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಅಂತ ಹೇಳಿ ಜಸ್ಟ್ ಸಿಂಪಲ್ ಮಂತ್ರ ಯಾವಾಗಲೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರದೊಂದಿಗೆ ಭಗವಂತನನ್ನು ಆರಾಧನೆಯನ್ನು ಮಾಡಿಕೊಳ್ಳಿ. ಸಾತ್ವಿಕ ಆಲೋಚನೆ, ಶುದ್ಧ ಆಲೋಚನೆಗಳಿಂದ ಮನಸ್ಥಿತಿಯನ್ನು ಇಟ್ಕೊಳ್ಳಿ. ನಿಜವಾಗ್ಲೂ ಚೆನ್ನಾಗಿರ್ತೀರ. ಹಾಗೆ ಏಕಾದಶಿ ನಿಮಗೆ ಆಷಾಢ ಮಾಸದ ಏಕಾದಶಿ ಬೆಳಗ್ಗೆ ಶುಕ್ರವಾರ. ಇನ್ನೊಂದು ವಿಚಾರ ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು, ಆಷಾಢ ಶುಕ್ರವಾರಗಳಾದ್ದರಿಂದ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಖಂಡಿತವಾಗಿ ಆ ಲಕ್ಷ್ಮಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ದಿನವಾದ್ದರಿಂದ ನಿಮ್ಮ ಲಕ್ಷ್ಮೀ ಪ್ರಾಪ್ತಿಯು ಕೂಡ ಏಕಾದಶಿಯ ಜೊತೆ ಲಕ್ಷ್ಮಿಯ ಪೂಜೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಈ ದಿನ ಕೊಡುತ್ತೆ. ಖಂಡಿತವಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.